ನನ್ನ ಹೆಸರು ಕುಪಸ್ಟ್ ವಿವೇಕಾನಂದ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಿದ್ದೀನಿ. ಬೆಂಗಳೂರು ಹತ್ರ ಒಂದು ಹಳ್ಳಿ, ಅಲ್ಲೊಂದು ಕೃಷಿ ಕುಟುಂಬ. ಮನೆಯ ಯಜಮಾನ, ಅವನಿಗೆ 2 ಹೆಂಡರು, 19 ಜನ ಮಕ್ಕಳು. ಬಡ ಕುಟುಂಬ. 14ನೆಯ ಮಗ ನಾರಾಯಣ. ಅವರಿಗೆ ಎಲ್ಲ ಮಕ್ಕಳನ್ನು ಶಾಲೆಗೆ ಕಳಿಸ್ಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ, ಬಡತನ ಇರೋದ್ರಿಂದ. 14ನೇ ಮಗ ನಾರಾಯಣ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದಲೂ ಸ್ವಲ್ಪ ಅಶಕ್ತನೇ, ವೀಕೆ. ಸೊ ಅವ್ರಿಗೆ ಆದರೂ ಶಾಲೆಗೆ ಕಳಿಸ್ಬೇಕು ಅಂಥೇಳಿ ಅವ್ರ ತಂದೆ ವಿಚಾರ ಮಾಡಿ ಅದೇ ಊರಲ್ಲಿ ಪ್ರಾಥಮಿಕ ಶಾಲೆಗೆ ಹಚ್ತಾರೆ. ಆ ಹುಡುಗ ಪ್ರಾಥಮಿಕವನ್ನು ಶಾಲೆಯಲ್ಲಿ ಶಿಕ್ಷಣ ಮುಗಿಸ್ತಾನೆ. ಅದೇ ಊರಲ್ಲಿ ಮಾಧ್ಯಮಿಕ ಶಾಲೆ ಇರುತ್ತೆ, ಅಲ್ಲಿಯೂ ಸಹಿತ SSLC ಅವನು ಓದ್ತಾನೆ, ಪಾಸ್ ಆಗ್ತಾನೆ. ಮುಂದೆ ಆ ಊರಲ್ಲಿ ಕಾಲೇಜ್ ಇಲ್ಲ ಅಂಥೇಳಿ ಅವನಿಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅನಿವಾರ್ಯವಾಗಿ ಮನೆಯಲ್ಲಿ ಕೆಲವು ಕುರಿಗಳಿರುತ್ತೆ, ಅವನು ಕುರಿಗಳನ್ನು ಮೇಯಿಸ್ಕೊಂಡು ಬರಬೇಕಾಗ್ತದೆ. ಆ ಕೆಲಸ ಕೊಡ್ತಾರೆ ಅವನಿಗೆ ಮನೆಯಲ್ಲಿ. ದಿವಸ ಅಡವಿಗೆ ಹೋಗೋದು, ಕುರಿಗಳನ್ನು ಮೇಯಿಸ್ಕೊಂಡು ಬರೋದು. ಯಾವಾಗೆಲ್ಲ ಹಸಿವಾಗುತ್ತಾನೋ ಅವಾಗ ಕುರಿಯ ಹಾಲನ್ನು ಕುಡಿದು ಅವನು ಸಂತೃಪ್ತಿ ಪಡ್ತಾ ಇರ್ತಾನೆ. ಹೀಗಿದ್ದಾಗ ಒಂದು ಸಲ ಕುರಿ ಕಾಯಕ್ಕೆ ಹೋದವನು ಬೇಗ ಬರಲಿಕ್ಕಾಗಲ್ಲ, ತಡ ಆಗುತ್ತೆ. ಮನೆಗೆ ಬಂದ ಕೂಡಲೇ ತಂದೆಗೆ ಸಿಟ್ಟು ಬರುತ್ತೆ. ಯಾಕೆ ಅವನು ಲೇಟಾಗಿ ಬಂದ ಅಂತ ಸಾಕಷ್ಟು ಅವನಿಗೆ ಹೊಡೆದು ಬಿಡ್ತಾರೆ. ಹೊಡೆದ ಕೂಡಲೇ ನಾರಾಯಣನಿಗೆ ಅವನಿಗೆ ದೈಹಿಕವಾಗಿ ಏನು ಪೆಟ್ಟು ಬಿತ್ತೋ ಅದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಅವನಿಗೆ ಪೆಟ್ಟು ಬೀಳುತ್ತೆ, ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ. ಅದಕ್ಕೆ ಒಂದು ಸಲ ಏನು ಮಾಡ್ತಾನೆ ಅವನು, ಎಲ್ಲರೂ ಮಲ್ಕೊಂಡಾಗ ಸೊ ಯಾರಿಗೂ ಹೇಳಲಾರ್ದೆ ಮನೆ ಬಿಟ್ಟು ಹೋಗಿಬಿಡ್ತಾನೆ, ಬೆಂಗಳೂರಿಗೆ ಹೋಗ್ಬಿಡ್ತಾನೆ. ಬೆಂಗಳೂರಿಗೆ ಹೋಗಿಬಿಟ್ಟು ಒಂದು ಹೋಟೆಲ್ನಲ್ಲಿ ಮಾಣಿಯಾಗಿ ಕೆಲಸ ಮಾಡ್ತಾನೆ, ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾನೆ. ಏನೋ ಪಗಾರ ಅವನಿಗೆ 7-8 ರೂಪಾಯಿ ಪಗಾರ ಕೊಡ್ತಿರ್ತಾರೆ. ಹಗಲಿಗೆ ಅಲ್ಲಿ ಕೆಲಸ ಮಾಡ್ತಾನೆ, ರಾತ್ರಿ ಅದೇ ಹೋಟೆಲಲ್ಲಿ ವಸತಿ ಮಾಡ್ತಾನೆ. ತಾನಿಗಿದ್ದ ಒಂದು ಸ್ವಲ್ಪ ಸಮಯದೊಳಗೆ ಸಂಜೆ ಹೊತ್ತಿಗೆ ಅವನು ಹಿಂದಿ ಕಲೀಲಿಕ್ಕೆ ಹೋಗ್ತಾನೆ. ಪ್ರಾಥಮ, ದ್ವಿತೀಯ, ರಾಷ್ಟ್ರಭಾಷಾ ಇವನ್ನೆಲ್ಲ ಕಲಿತಾನೆ. ಅದ್ರ ಜೊತೆಗೇ ಸುಮಾರು ಒಂದು 15-20 ಬಡ ಮಕ್ಕಳಿಗೆ ಟ್ಯೂಷನ್ ಹೇಳ್ತಾನೆ. ಹೀಗೆ ಅವನು ಸಾಕ್ತಿರ್ಬೇಕಾದ್ರೆ ಅವ್ರ ತಂದೆ ಅವನು ಹುಡುಕಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸಿಗಲಾರ್ದಕ್ಕೆ ಕೈ ಬಿಟ್ಬಿಡ್ತಾರೆ, ಎಲ್ಲ ಬಿಡ್ತಾರೆ. ಆ ಹುಡುಗ ಹೀಗೆ ಹೋಟೆಲಲ್ಲಿ ಕೆಲಸ ಮಾಡ್ತಾ ಸೊ ಅವನು SSLCನೂ ಆಗಿದೆ, ಕೆಲವು ಹಿಂದಿ ಪರೀಕ್ಷೆಗಳನ್ನು ಪಾಸ್ ಆಗಿದ್ದರಿಂದ ಅವನಿಗೆ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ನೌಕರಿ ಸಿಗುತ್ತೆ. ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಸೊ 500 ರೂಪಾಯಿ ಪಗಾರ ಸಿಗುತ್ತೆ, ಮ್ಯಾನೇಜರ್ ಆಗ್ತಾನೆ. ಸೊ ಬೆಂಗಳೂರು ಮತ್ತು ಮುಂಬೈಯಲ್ಲಿ ಎರಡೂ ಕಡೆ ಅವನು ಕೆಲಸ ಮಾಡ್ತಾನೆ. ಒಂದು ಸಲ ಮುಂಬೈಯಲ್ಲಿ ಟ್ರಾನ್ಸ್ಪೋರ್ಟ್ ಕಂಪನಿ ಮಾಲೀಕರ ಜೊತೆಗೆ ಏನೋ ಒಂದು ಸ್ವಲ್ಪ ತಕರಾರು ಬಂದು ಸೊ ವಾಪಸ್ ಅಲ್ಲಿ ಕೆಲಸ ಬಿಟ್ಟು ವಾಪಸ್ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು ಇನ್ನೊಂದು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಷ್ಟೊತ್ತಿಗಾಗಲೇ ಅವನ ಗಳಿಕೆಯಲ್ಲಿ ಒಂದು 10,000 ರೂಪಾಯಿ ಉಳಿಸಿರ್ತಾನೆ ಅವನು ಜೊತೆಗೆ. ಅಲ್ಲೇ ಬೆಂಗಳೂರಲ್ಲಿ ಆಕಸ್ಮಿಕವಾಗಿ ಒಂದು ಸಲ ಅವ್ರ ಅಣ್ಣನ ಭೇಟಿ ಆಗುತ್ತೆ. ಅಣ್ಣನ ಭೇಟಿ ಆದ್ಕೊಳ್ಳಿ ಇಬ್ಬರು ತಂಬ್ಕೋತಾರೆ, ಕಷ್ಟ ಸುಖವನ್ನು ವಿಚಾರಿಸ್ತಾರೆ, ಇಬ್ಬರು ಅಳ್ತಾರೆ. ಕಡೆಗೆ ಅವನು ಅಣ್ಣ ಇವನನ್ನು ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಗೆ ಕರ್ಕೊಂಡು ಹೋದಾಗ ಅಷ್ಟೊತ್ತಿಗಾಗಲೇ ತಂದೆ ಏನು ಮಾಡಿರ್ತಾರೆ ಅಂದರೆ ತಮ್ಮೆಲ್ಲ ಮಕ್ಕಳಿಗೆ ತಮ್ಮ ಆಸ್ತಿಯನ್ನು ಹಂಚಿಬಿಟ್ಟಿರ್ತಾರೆ. ಈ ನಾರಾಯಣನಿಗೆ ಅವನ ಪಾಲಿಗೆ 2.5 ಎಕರೆ ಜಮೀನು ಬರುತ್ತೆ. ಜೊತೆಗೆ ಅವನು ಮದುವೆ ಆಗುತ್ತೆ, ಅಕ್ಕನ ಮಗಳ ಜೊತೆಗೆ ಮದುವೆ ಆಗುತ್ತೆ. ಅಕ್ಕನ ಮಗಳು ಒಳ್ಳೆ ಸಂಸ್ಕಾರಯುತ ವ್ಯಕ್ತಿ, ಅವನಿಗೆ ಒಳ್ಳೆ ಹೆಂಡತಿ ಆಗ್ತಾಳೆ, ತಾಯಿಯ ಸ್ಥಾನದಲ್ಲಿ ನಿಲ್ತಾಳೆ, ಅವನ್ನೆಲ್ಲ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾಳೆ. ಸೊ ಆ ಕಾರಣಕ್ಕೆ ಅದೇ ಒಂದು ಬಂಜರು ಭೂಮಿ ಇರುತ್ತೆ ಕೃಷಿಗೆ, 2.5 ಎಕರೆ, ಅದನ್ನೇ ಫಲವತ್ತಾಗಿ ಬೆಳೆಸ್ತಾರೆ. ಅಲ್ಲಿ ಸಾವಿರಾರು ಗಿಡಗಳನ್ನು ಮರಗಳನ್ನು ಬೆಳೆಸ್ತಾರೆ. ಸಾವಯವ ಕೃಷಿಯನ್ನು ಅವರು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅಷ್ಟೇ ಅಲ್ಲ,
ಬೇರೆಯವರಿಗೂ ಸಹಿತ ಸಾವಯವ ಕೃಷಿಯೊಳಗೆ ಸಾಕಷ್ಟು ಮಾರ್ಗದರ್ಶನ ಮಾಡ್ತಾರೆ. ಮತ್ತು ಸಾಕಷ್ಟು ಸಲ ಅವನು ಇದರಲ್ಲೇ ಬೆಳೆದ್ಬಿಟ್ಟು ಫಾರಿನ್ ಟೂರ್ ಮಾಡಿಕೊಂಡು ಎಲ್ಲ ಕಡೆ ಅಲ್ಲಿಯವರೆಗೂ ಸಹಿತ ವಿದೇಶಿಯರಿಗೂ ಸಹಿತ ಸಾವಯವ ಕೃಷಿ ಬಗ್ಗೆ ಅವನು ಮಾರ್ಗದರ್ಶನ ಮಾಡ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ಸಾವಿರಾರು ಕೋಟಿ ರೂಪಾಯಿ ಒಂದು ಗಳಿಕೆಯನ್ನು ಮಾಡ್ತಾನೆ, ಆಸ್ತಿಯನ್ನು ಗಳಿಸ್ತಾನೆ. ಅಂದರೆ ಒಬ್ಬ ಬಡ ಕುಟುಂಬದಿಂದ ಬಂದ ಒಬ್ಬ ವ್ಯಕ್ತಿ ತನ್ನ ಶ್ರಮ ಪರಿಶ್ರಮದಿಂದ ಬೆಳೆದ್ಬಿಟ್ಟು ಯಾವ ರೀತಿ ನಾರಾಯಣ್ ರೆಡ್ಡಿ ಅವನು ಸಾವಿರಾರು ಕೋಟಿ ರೂಪಾಯಿಗಳ ಒಬ್ಬ ಮಾಲೀಕಾಗಿ ಬೆಳೀತಾನೆ. ಅವನ ಸಾಹಸ ಅದು ಬೇರೆಯವರಿಗೂ ಮಾರ್ಗದರ್ಶನ. ಅದು ಅವನ ಜೀವನದಲ್ಲಿ ಹೇಗೆ ಮುಂದೆ ಬಂದ ಅನ್ನೋದು ಪರಿಶ್ರಮದಿಂದ ಅದು ಬೇರೆಯವರಿಗೂ ಸಹಿತ ಮಾರ್ಗದರ್ಶನ. ಅದು ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆನ್ಲೈನ್. ಬನ್ನಿ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನೆಲ್ ಇದೆ. ಆ ಯೂಟ್ಯೂಬ್ ಚಾನೆಲ್ಗೆ ನೀವು ಸದಸ್ಯರಾಗಿರಿ, ಬೇರೆಯವರಿಗೆ ಅದನ್ನು ಶೇರ್ ಮಾಡಿರಿ. ಧನ್ಯವಾದಗಳು.